ಓಕೆ ಸಿ ಎಸ್ ಕೆ ಫ್ಯಾನ್ಸ್ ಗೊತ್ತು ನೀವು ಈ ಒಂದು ವಿಡಿಯೋಗೋಸ್ಕರ ಕಾಯ್ತಾ ಇದ್ದೀರಾ ಅಂತೇಳಿ ಎಲ್ಲ ಡಿಸ್ಕಷನ್ ಮಾಡ್ತೀನಿ. ಸಿ ಎಸ್ ಕೆ ಟೀಮು ಯಾಕೆ ವಿನ್ ಆಯ್ತು, ಕೆ ಕೆ ಆರ್ ಟೀಮು ಯಾಕೆ ಸೋತಿದೆ, ಯಾವೆಲ್ಲ ಪಾಸಿಟಿವ್ ಇದಾವೆ, ಯಾವೆಲ್ಲ ನೆಗೆಟಿವ್ ಇದಾವೆ, ಮತ್ತು ಇವತ್ತಿನ ಮ್ಯಾಚ್ ವೆರಿ ವೆರಿ ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ ಇದಾವೆ. ಆರ್ ಸಿ ಬಿ ವರ್ಸಸ್ ಎಲ್ ಎಸ್ ಈ ಒಂದು ಮ್ಯಾಚ್ ಅಲ್ಲಿ ವಿರಾಟ್ ಕೊಹ್ಲಿ ಅವರ ಬಿಗ್ಗೆಸ್ಟ್ ಅಪ್ಡೇಟ್ ಏನು, ಮತ್ತು ಜಾಶ್ ಹಜಲ್ವುಡ್ ಇವತ್ತಿನ ಮ್ಯಾಚ್ ಅಲ್ಲಿ ಅವೈಲೇಬಲ್ ಇದ್ದಾರಾ ಅಥವಾ ಇಲ್ಲ, ಎಲ್ ಎಸ್ ಸಿ ಮ್ಯಾನೇಜ್ಮೆಂಟ್ ಬಿಗ್ ಪ್ಲಾನ್ ಅನ್ನು ಮಾಡಿದ್ದಾರೆ. ಎರಡು ಬಿಗ್ ಪ್ಲೇಯರ್ಸ್ ಈ ಒಂದು ಮ್ಯಾಚ್ ಅಲ್ಲಿ ಎಂಟ್ರಿ ಕೊಡ್ತಾ ಇದ್ದಾರೆ ಬಾಸ್. ಸೊ ಹಾಗಾದ್ರೆ ಯಾರು ಮತ್ತು ಇವತ್ತಿನ ಮ್ಯಾಚ್ ಯಾರು ಗೆಲ್ತಾರೆ, ಇದ್ರ ಬಗ್ಗೆ ಪ್ರತಿಯೊಂದು ಪೆನ್ ಟು ಪೆನ್ ಡಿಸ್ಕಷನ್ ಮಾಡಮ್ಮ. ಅದಕ್ಕಿಂತ ಮುಂಚೆ IPL ಫ್ಯಾನ್ಸ್ ಹೊಡೆದು ಬಿಡ್ರಿ ಒಂದು ಫಟಾಫಟ್ ಲೈಕ್ ಮತ್ತು ಸಬ್ಸ್ಕ್ರೈಬ್ ಯಾರಾಗಿಲ್ಲ ಸಬ್ಸ್ಕ್ರೈಬ್ ಮಾಡ್ರಿ. ಇದರಾಗಿ ಪ್ರತಿಯೊಂದು ಇನ್ಫಾರ್ಮೇಶನ್ ನ ಕೊಡ್ತಾ ಇರ್ತೀನಿ. ಫಸ್ಟ್ ನಾವು ಡಿಸ್ಕಷನ್ ಮಾಡಮ್ಮ, ಸಿ ಎಸ್ ಕೆ ವರ್ಸಸ್ ಕೆ ಕೆ ಆರ್ ಈ ಒಂದು ಮ್ಯಾಚ್ ಹೆಂಗಿತ್ತು. ಸಿ ಎಸ್ ಕೆ ಟೀಮು ಬಿಗ್ ವಿನ್ ಆಗಿದೆ. ಹ್ಯೂಜ್ ರೌಂಡ್ ಆಫ್ ಅಪ್ಲೋಡ್ಸ್ ಬರಲಿ ಸಿ ಎಸ್ ಕೆ. ಬಾಲಿಂಗ್ ಅಲ್ಲಿ ವರ್ಸ್ಟ್ ಬಾಲಿಂಗ್ ಇದೆ, ಬ್ಯಾಟಿಂಗ್ ಅಲ್ಲಿ ಸ್ಟಿಲ್ ಋತುರಾಜ್ ಗಾಯಕ್ವಾಡ್ ಒಂದು ಫಾರ್ಮ್ ಗೆ ಎಂಟ್ರಿ ಕೊಡ್ತಾ ಇಲ್ಲ. ನಿನ್ನೆ ಅಗೇನ್ ಅದೇ ಒಂದು ಆಟನ ಕಂಟಿನ್ಯೂ ಮಾಡಿದ್ದಾರೆ. ಅವರ ವರ್ತನ ಸ್ಟಿಲ್ ಪ್ರೂವ್ ಮಾಡಿಲ್ಲ, ಮುಂದೆ ಪ್ರೂವ್ ಮಾಡಬಹುದು, ಅದರ ನಾವು ಆಮೇಲೆ ಡಿಸ್ಕಷನ್ ಮಾಡೋಣ. ಬಟ್ ಪಾಸಿಟಿವ್ ಏನಪ್ಪ ಅಂದ್ರೆ ಸಿ ಎಸ್ ಕೆ ಕ್ಯಾಪ್ಟನ್ ಋತುರಾಜ್ ಗಾಯಕ್ವಾಡ್ ಆಸ್ ಎ ಕ್ಯಾಪ್ಟನ್ ಆಗಿ ಬ್ಯಾಟಿಂಗ್ ಅಲ್ಲಿ ಫೈರ್ ಆಗಿಲ್ಲ, ಬಟ್ ಆಸ್ ಎ ಕ್ಯಾಪ್ಟನ್ ಆಗಿ ಬಾಲರ್ಸ್ ನ ಸೂಪರ್ಬ್ ಆಗಿ ಯೂಸ್ ನ ಮಾಡಿದ್ದಾರೆ. ದಟ್ ಇಸ್ ದ ಗ್ರೇಟ್ ಸೈನ್ ಸಿ ಎಸ್ ಕೆ ಫ್ಯಾನ್ಸ್ ಗೆ. ಫ್ಯೂಚರ್ ಅಲ್ಲಿ ಋತುರಾಜ್ ಗಾಯಕ್ವಾಡ್ ಇದೇ ರೀತಿಯಾಗಿ ಒಂದು ಒಳ್ಳೆ ಕ್ಯಾಪ್ಟನ್ಸಿ ಮಾಡಿದ್ರೆ ಬಿಗ್ ಪಾಸಿಟಿವ್. ಬಟ್ ಅವರ ಬ್ಯಾಟ್ ಇಂದ ರನ್ಸ್ ಬರಲೇಬೇಕು, ಇಲ್ಲಾಂದ್ರೆ ಹ್ಯೂಜ್ ಅಂಡರ್ ಪ್ರೆಷರ್ ಹೋಗೋದು ಗ್ಯಾರಂಟಿ. ಬಟ್ ನನ್ನ ಪ್ರಕಾರ ಋತುರಾಜ್ ಗಾಯಕ್ವಾಡ್ ನಂಬರ್ 3 ಬರಲೇಬೇಕು. ಬಟ್ ಯಾಕೆ ಈ ಒಂದು ನಿರ್ಧಾರ ಗೊತ್ತಿಲ್ಲ. ಆಯುಷ್ ಮಾತ್ರ ನಂಬರ್ 3 ಬಂದು ಹಾಗೆ ನಿನ್ನೆ ಫೈರ್ ಆಗಿದ್ದಾರೆ, ಅಂತ ಒಂದು ಇನ್ನಿಂಗ್ ಆಡಿದರೆ ಅದೇ ಒಂದು ಓಪನಿಂಗ್ ಕಳಿಸಿದ್ರೆ ಡೆಫಿನೆಟ್ ಆಗಿ ಬೆಟರ್ ರಿಸಲ್ಟ್ ಸಿಗುವಂತ ಚಾನ್ಸ್ ಇರುತ್ತೆ. ನಿನ್ನೆ ಪವರ್ ಪ್ಲೇನ ಸೂಪರ್ಬ್ ಆಗಿ ಯೂಸ್ ಮಾಡಿದ್ರು, ಎಸ್ಪೆಷಲಿ ಆಯುಷ್ ಮಾತ್ರ. ಅವರ ಆ ಒಂದು ಇನ್ನಿಂಗ್ ಇಂದ ಸಿ ಎಸ್ ಕೆ ಟೀಮು ಅಲ್ಲಿ ವಿನ್ ಆಗಿದ್ದು, ಅದೇ ಟರ್ನಿಂಗ್ ಪಾಯಿಂಟ್ ಮ್ಯಾಚ್ ಅಲ್ಲಿ. ಆದ್ರೆ ಕೆ ಕೆ ಆರ್ ಬಾಲಿಂಗ್ ಬಗ್ಗೆ ಹೇಳ್ಬೇಕಾದ್ರೆ ಸೆನ್ಸೇಷನ್ ಬಾಲಿಂಗ್ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದಾರೆ. ಸ್ಪಿನ್ ಆಗ್ಲಿ ಮತ್ತು ಪೇಸ್ ಆಗ್ಲಿ, ವರುಣ ಚಕ್ರವರ್ತಿ, ಸುನಿಲ್ ನರನ್ ಸೂಪರ್ ಬಾಲಿಂಗ್ ಪರ್ಫಾರ್ಮೆನ್ಸ್, ಮತ್ತು ಕಾರ್ತಿಕ್ ತ್ಯಾಗಿ ಅವರನ್ನ ಮೆನ್ಷನ್ ಮಾಡಲೇಬೇಕು. ಆ ಒಂದು ಪೇಸು, ಆ ಒಂದು ವೇರಿಯೇಷನ್, ಆ ಒಂದು ಲೆಂತ್ ಸ್ಪಾಟ್ ಅನ್ ಆಗಿತ್ತು. ಡೆಫಿನೆಟ್ ಆಗಿ ಫ್ಯೂಚರ್ ಸ್ಟಾರ್ ಇಂಡಿಯಾಗೆ ಅಗೇನ್ ಕಮ್ ಬ್ಯಾಕ್ ಮಾಡುವಂತ ಚಾನ್ಸ್ ಇರುತ್ತೆ. ಏನಾದ್ರು ಕಾರ್ತಿಕ್ ತ್ಯಾಗಿ ಅವರು ಇದೇ ರೀತಿಯಾಗಿ ಬಾಲಿಂಗ್ ಪರ್ಫಾರ್ಮೆನ್ಸ್ ನ ಕೊಟ್ರೆ. ಬಾಲಿಂಗ್ ಅಲ್ಲಿ ಯಾವುದೇ ರೀತಿಯಾದ ವೀಕ್ನೆಸ್ ಇಲ್ಲ ಕೆ ಕೆ ಆರ್ದು. ಆದ್ರೆ ಬ್ಯಾಟಿಂಗ್ ಏನಪ್ಪಾ ಬ್ಯಾಟಿಂಗ್, ಅದೇನ್ ಇಂಟೆಂಟ್ ಅದು. ಅಜಿಂಕ್ಯ ರಹಾನೆ ಇಂಟೆಂಟ್ ಇಲ್ಲಲ್ಲಿ. ಆಕ್ಚುಲಿ ಅಜಿಂಕ್ಯ ರಹಾನೆ ನಂಬರ್ 3 ಬರ್ಬಿಡ್ತು, ಅಲ್ಲಿ ಗ್ರೀನ್ಗೆ ಕಳಿಸ್ಬೇಕಾಗಿತ್ತು. ಆ ಒಂದು ಪವರ್ ಪ್ಲೇನ ಯೂಸ್ ಮಾಡ್ತಿದ್ರು. ಏನಂದ್ರೆ ಪವರ್ ಪ್ಲೇಲಿ ಆ ಒಂದು ಇಂಟೆಂಟ್ ಅಂತ ತೋರಿಸಿದ್ರೆ ಡೆಫಿನೆಟ್ ಆಗಿ ಕೆ ಕೆ ಆರ್ ಟೀಮ್ ಈಸಿಯಾಗಿ ವಿನ್ ಆಗ್ತಿತ್ತು. ಬಟ್ ನಾವಿಲ್ಲಿ ಕ್ರೆಡಿಟ್ ಕೊಡ್ಲೇಬೇಕು ಸಿ ಎಸ್ ಕೆ ಬೌಲರ್ಸ್ಗೆ. ಸೂಪರ್ಬ್ ಬೌಲರ್ಸ್, ಸೂಪರ್ಬ್ ವೇರಿಯೇಷನ್ಸ್, ಎಸ್ಪೆಷಲಿ ಅನ್ಶುಲ್ ಕಂಬೋಜ್ ಅವರಿಂದ, ಮತ್ತು ಸ್ಪಿನ್ ಅಲ್ಲಿ ನೂರ್ ಅಹಮದ್ ಮ್ಯಾಸಿವ್ ಕಮ್ ಬ್ಯಾಕ್ ಮಾಡಿದರೆ. ಆ ಒಂದು 2 ವಿಕೆಟ್ 1 ಓವರ್ ಅಲ್ಲಿ ಗೇಮ್ ಅನ್ನು ಟರ್ನ್ ಮಾಡಿದ ಓವರ್ ಸೂಪರ್ಬ್ ಆಗಿ ಬಾಲಿಂಗ್ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದಾರೆ. ಆಲ್ ನಲ್ ಸಿ ಎಸ್ ಕೆ ಟೀಮ್ ಬೆಟರ್ ಕಮ್ ಬ್ಯಾಕ್ ಮಾಡಿದೆ. ಬಟ್ ನನ್ನ ಪ್ರಕಾರ ಸ್ಟಿಲ್ ವೀಕ್ನೆಸ್ ಇದೆ, ಎಸ್ಪೆಷಲಿ ಬಾಲಿಂಗ್ ಅಲ್ಲಿ. ಕೆ ಕೆ ಆರ್ ಅಂತ ಪರಿ ಬ್ಯಾಟಿಂಗ್ ಮಾಡಿಲ್ಲ, ಡಿ ಸಿ ಕೂಡ ಅಂತ ಪರಿ ಬ್ಯಾಟಿಂಗ್ ಮಾಡಿಲ್ಲ. ಬಟ್ ನಾನು ಫ್ಯೂ ಡೇಸ್ ಬ್ಯಾಕ್ ಒಂದು ವಿಡಿಯೋ ಮಾಡಿದೆ. ಈಗ ಸಿ ಎಸ್ ಕೆ ಟೀಮ್ ಸೋತಿದ್ದು ಟಾಪ್ ಆಫ್ ದ ಟೀಮಿನ ವಿರುದ್ಧ, ಅಂದ್ರೆ ಟೇಬಲ್ ಟಾಪ್ ಅಲ್ಲಿ ಯಾರಿದ್ದಾರೆ ಅಂತ ಟೀಮ್ನ ವಿರುದ್ಧ ಸೋತಿದ್ದಾರೆ. ಈಗ ಬರುವಂತಹ ಮ್ಯಾಚ್ ಸ್ವಲ್ಪ ವೀಕ್ನೆಸ್ ಇರುವಂತಹ ಟೀಮ್ನ ವಿರುದ್ಧ ಆಡ್ತಿದೆ. ಡೆಫಿನೆಟ್ ಆಗಿ ಒಂದು ಬೆಟರ್ ರಿಸಲ್ಟ್ ಸಿಗುವಂತ ಚಾನ್ಸ್ ಇದೆ ಸಿ ಎಸ್ ಕೆ ಅಂತ ಹೇಳಿದೆ. ಈಗ ಸಿ ಎಸ್ ಕೆ ಟೀಮ್ ಬ್ಯಾಕ್ ಟು ಬ್ಯಾಕ್ 2 ಮ್ಯಾಚ್ ವಿನ್ ಆಗಿದ್ದಾರೆ. ಸೊ ಹ್ಯೂಜ್ ಬೂಸ್ಟ್. ಬಟ್ ನನ್ನ ಪ್ರಕಾರ ಋತುರಾಜ್ ಗಾಯಕ್ವಾಡ್ ಬ್ಯಾಟಿಂಗ್ ಅಲ್ಲಿ ಫೈರ್ ಆಗ್ಬೇಕು, ಮತ್ತು ಬಾಲಿಂಗ್ ಅಲ್ಲಿ ಸ್ಟಿಲ್ ಇಂಪ್ರೂವ್ಮೆಂಟ್ ಆಗ್ಲೇಬೇಕು. ನಿನ್ನೆ ಶಿವಮ್ ದುಬೆ ಆಡಿದ ಆಟ ಇಷ್ಟ ಆಗಿಲ್ಲ. ಯಾರ್ಕರ್ಸ್ಗೆ ಹೊಡಿತಾ ಇಲ್ಲ. ಅವರ ಪ್ಲೇಸ್ ಅಲ್ಲಿ ಬೇರೆ ಯಾರಾದ್ರಪ್ಪ ಅಂದ್ರೆ ಆ ಒಂದು ಯಾರ್ಕರ್ಸ್ ನ ಯೂಸ್ ಮಾಡಿಕೊಂಡು ಅರೌಂಡ್ ಒಂದು 220 230 ಆಗುವಂತ ರನ್ಸ್ ನ 193, ದಟ್ ಇಸ್ ನಾಟ್ ಅಪ್ ಟು ದಿ ಮಾರ್ಕ್. ಶಿವಮ್ ದುಬೆ ಆ ಒಂದು ಪರ್ಫಾರ್ಮೆನ್ಸ್ ಇಂಡಿಯಾ ಪರ ಸೂಪರ್ಬ್ ಆಗಿ ಬ್ಯಾಟಿಂಗ್ ಮಾಡ್ತಾರೆ. ಬಟ್ ವೆನ್ ಇಟ್ ಕಮ್ಸ್ ಟು ಸಿ ಎಸ್ ಕೆ ಅಂದ್ರೆ ಅಲ್ಲಿ ಫೈರ್ ಆಗ್ತಿಲ್ಲ ಶಿವಮ್ ದುಬೆ ಅವರು. ಇಲ್ಲಿ ಒಂದು ಕನ್ಸರ್ನ್ ಇದೆ ಶಿವಮ್ ದುಬೆ ಅವರ ಬಗ್ಗೆ. ಮೀಡಿಯಂ ಪೇಸರ್ಸ್ಗೆ, ಸ್ಪಿನ್ನರ್ಸ್ಗೆ ಮಾತ್ರ ಅವರು ಬ್ಯಾಶ್ ಮಾಡ್ತಾರೆ, ಆದ್ರೆ ಹೈ ಪೇಸ್ ಇರುವಂತಹ ಬೌಲರ್ಸ್ಗೆ ಅವರು ಸ್ಟ್ರಗಲ್ ಮಾಡ್ತಾರೆ. ಇದೊಂದು ಕನ್ಸರ್ನ್ ಇದೆ. ಬಟ್ ನೋಡಮ್ಮ ಮುಂದೆ ಸಿ ಎಸ್ ಕೆ ಟೀಮ್ ಯಾವ ರೀತಿ ಪರ್ಫಾರ್ಮೆನ್ಸ್ ಕೊಡುತ್ತೆ ನಾವು ವೇಟ್ ಮಾಡೋಣ. ಬಟ್ ಎಟ್ ದಿ ಮೂಮೆಂಟ್ ಸಿ ಎಸ್ ಕೆ ಟೀಮ್ ಅಲ್ಲಿ ಆಯುಷ್ ಮಾತ್ರ ಫ್ಯಾಂಟಾಸ್ಟಿಕ್ ಆಗಿ ಪರ್ಫಾರ್ಮೆನ್ಸ್ ನ ಕೊಡ್ತಾ ಇದ್ದಾರೆ. ನೆಕ್ಸ್ಟ್ ನಾವು
ಮಾತಾಡಲೇಬೇಕಿಲ್ಲಿ ಕ್ಯಾಮ್ರನ್ ಗ್ರೀನ್ ಅವರ ಬಗ್ಗೆ 25 ಕೋಟಿ ಕೊಟ್ಟು ಬೈ ಮಾಡಿದಾರ ಪಾಪ KKR ಮ್ಯಾನೇಜ್ಮೆಂಟ್. ಬಟ್ ಅವರಿಗೆ ಅಂತ ಪರಿ ಪರ್ಫಾರ್ಮೆನ್ಸ್ ಕೊಡಕ್ಕೆ ಆಗ್ತಾ ಇಲ್ಲ. ಬಟ್ ಇಲ್ಲಿ KKR ಮ್ಯಾನೇಜ್ಮೆಂಟ್ ಅವರಿಗೆ ಸರಿಯಾಗಿ ಯೂಸ್ ಮಾಡ್ತಿಲ್ಲ ಅಂತ ಅನ್ಸ್ತದೆ. ಯಾಕಂದ್ರೆ ಅವರಿಗೆ ಸರಿಯಾದ ಒಂದು ಸ್ಲಾಟ್ ನ ಕೊಡ್ತಾ ಇಲ್ಲ. ಓಪನಿಂಗ್ ಅಲ್ಲಿ ಅಥವಾ ನಂಬರ್ 3 ಆ ಒಂದು ಸ್ಲಾಟ್ ಅಲ್ಲಿ ಆಡಿಸಿ ಡೆಫಿನೆಟ್ ಆಗಿ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಸಿಗುತ್ತೆ. ನಿನ್ನೆ ಮ್ಯಾಚ್ ಅಲ್ಲಿ ನಂಬರ್ 6 ದಟ್ಸ್ ನಾಟ್ ಗುಡ್ ಪೊಸಿಷನ್ ಗ್ರೀನ್ ಗೆ. ಅವರಿಗೆ ಟಾಪ್ ಆಫ್ ದಿ ಆರ್ಡರ್ ಅಲ್ಲಿ ಬ್ಯಾಟಿಂಗ್ ಮಾಡ್ಲೇಬೇಕು. ಬಟ್ ನಮ್ಮ KKR ಮ್ಯಾನೇಜ್ಮೆಂಟ್ ಮುಂದಿನ ಮ್ಯಾಚ್ ಅಲ್ಲಿ ಹೆಂಗ ಒಂದು ಕಾಂಬಿನೇಷನ್ ಸೆಟ್ ಮಾಡ್ತಾರೆ ಅಂತೇಳಿ ನೆಕ್ಸ್ಟ್ ನಾವು ಡಿಸ್ಕಷನ್ ಮಾಡ್ಲೇಬೇಕು. ಇವತ್ತಿನ ಮ್ಯಾಚ್ ವೆರಿ ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್. ಇಲ್ಲಿ LSG ಮ್ಯಾನೇಜ್ಮೆಂಟ್ ಒಂದು ಬಿಗ್ ಪ್ಲಾನ್ ಮಾಡಿದರೆ ಅದು ಯಾವ ಪ್ಲಾನ್ ಅದಕ್ಕಿಂತ ಮುಂಚೆ ನಾವು RCB ಟೀಮ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಇವತ್ತಿನ ಮ್ಯಾಚ್ ಅಲ್ಲಿ ಲಾಸ್ಟ್ ಮ್ಯಾಚ್ ಅಲ್ಲಿ ವಿರಾಟ್ ಆಂಕಲ್ ಇಂಜುರಿ ಆಗಿತ್ತು ಮತ್ತು ಜ್ವರ ಕೂಡ ಬಂದಿದ್ದು. ಬಟ್ ಸ್ಟ್ರೈಟ್ ಅವೇ ನಿನ್ನೆ ವಿರಾಟ್ ನೆಟ್ ಪ್ರಾಕ್ಟೀಸ್ ಅಲ್ಲಿ ಸೂಪರ್ ಆಗಿ ಬ್ಯಾಟಿಂಗ್ ಮಾಡಿದ್ದಾರೆ. ಬಟ್ ಈ ಒಂದು ಹಿಂಟ್ ನ ಪ್ರಕಾರ ಇವತ್ತಿನ ಮ್ಯಾಚ್ ಅಲ್ಲಿ ವಿರಾಟ್ ಬ್ಯಾಟಿಂಗ್ ಮಾಡುವಂತ ಚಾನ್ಸ್ ಇದೆ. ಮೇ ಬಿ ಗೊತ್ತಿಲ್ಲ, ಮ್ಯಾನೇಜ್ಮೆಂಟ್ ಏನಾದ್ರೆ ಇವರಿಗೆ ಆಸ್ ಎ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಆಡಿಸುವಂತ ಚಾನ್ಸ್ ಕೂಡ ಇರುತ್ತೆ. ಅದು ಕೂಡ ಪಾಸಿಬಲ್. ಲಾಸ್ಟ್ ಮ್ಯಾಚ್ ಅಲ್ಲಿ ಜಸ್ಟ್ ಬ್ಯಾಟಿಂಗ್ ಅಷ್ಟೇ ಮಾಡಿದ್ರು, ಫೀಲ್ಡಿಂಗ್ ಮಾಡಿಲ್ಲ. ಇವತ್ತಿನ ಮ್ಯಾಚ್ ಅಲ್ಲಿ ಕೂಡ ವಿರಾಟ್ ಜಸ್ಟ್ ಬ್ಯಾಟಿಂಗ್ ಮಾಡುವಂತ ಚಾನ್ಸ್ ಇರುತ್ತೆ, ಆಸ್ ಎ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬರುವಂತ ಚಾನ್ಸ್ ಇರುತ್ತೆ. ಬಟ್ ನಮ್ಮ ನೆಕ್ಸ್ಟ್ ನಾವು ಜಾಶ್ ಹೆಜಲ್ವುಡ್ ಅವರ ಬಗ್ಗೆ ಮಾತಾಡಬೇಕು. ಇವತ್ತಿನ ಮ್ಯಾಚ್ ಅಲ್ಲಿ ಜಾಶ್ ಹೆಜಲ್ವುಡ್ ಅವೈಲೇಬಲ್ ಇದ್ದಾರೆ. ಬಟ್ ಮ್ಯಾನೇಜ್ಮೆಂಟ್ ಏನ್ ಮಾಡ್ತಾರೆ ಗೊತ್ತಿಲ್ಲ, ಜಕೋಬ್ ಡಫಿ ಅವರಿಗೆ ಚಾನ್ಸ್ ಕೊಡ್ತಾರೆ ಅಥವಾ ಇಲ್ಲ ಗೊತ್ತಿಲ್ಲ. ಮೇ ಬಿ ನನ್ನ ಪ್ರಕಾರ ಹೆಜಲ್ವುಡ್ ಕಮ್ ಬ್ಯಾಕ್ ಮಾಡಲೇಬೇಕಾಗುತ್ತೆ. ಡಫಿ ಅವರು ವಿಕೆಟ್ ತೆಗೆದಿದ್ರೆ ಆದ್ರೆ ಜಾಸ್ತಿ ಎಕ್ಸ್ಪೆನ್ಸಿವ್ ಆಗ್ತಿದ್ರೆ. ಸೊ ನನ್ನ ಪ್ರಕಾರ ಇವತ್ತಿನ ಮ್ಯಾಚ್ ಅಲ್ಲಿ ಹೆಜಲ್ವುಡ್ ಬರಲೇಬೇಕು. ಬಟ್ ಮ್ಯಾನೇಜ್ಮೆಂಟ್ ಏನ್ ಮಾಡ್ತಾರೆ ಅದು ಮ್ಯಾನೇಜ್ಮೆಂಟ್ ಗೆ ಬಿಟ್ಟಿದ್ದು. ಬಟ್ ಪ್ರತಿಯೊಬ್ಬ RCB ಫ್ಯಾನ್ಸ್ ನೀವೇನಂತೀರಾ, ಇವತ್ತಿನ ಮ್ಯಾಚ್ ಅಲ್ಲಿ ಹೆಜಲ್ವುಡ್ ಬರಬೇಕಾ ಅಥವಾ ಡಫಿ ಅವರು ಕಂಟಿನ್ಯೂ ಮಾಡಬೇಕಾ? ಕಮೆಂಟ್ಸ್ ಮಾಡಿ, ನಾವು ಕಮೆಂಟ್ ಬಾಕ್ಸ್ ಅಲ್ಲಿ ಮತ್ತೆ ಡಿಸ್ಕಷನ್ ಮಾಡೋಣ. ಮತ್ತು ರಸಿಕ್ದಾರ್ ಸಲಾಮ್ ಅವರು ಫಿಟ್ ಇದ್ದಾರೆ. ಲಾಸ್ಟ್ ಮ್ಯಾಚ್ ಅಲ್ಲಿ ಸೆನ್ಸೇಷನ್ ಬಾಲಿಂಗ್ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದಾರೆ. ಇವತ್ತಿನ ಮ್ಯಾಚ್ ಅಲ್ಲಿ ಸೂಪರ್ ಆಗಿ ಬಾಲಿಂಗ್ ಪರ್ಫಾರ್ಮೆನ್ಸ್ ಮಾಡುವಂತ ಚಾನ್ಸ್ ಕೂಡ ಇರುತ್ತೆ. ಸೊ ಆಲ್ ಐಸ್ ಆನ್ ರಸಿಕ್ದಾರ್ ಸಲಾಮ್ ಅವರ ಮೇಲೆ ಇದೆ. ನೋಡಮ್ಮ ರಸಿಕ್ದಾರ್ ಸಲಾಮ್ ಈ ಒಂದು ಚಾನ್ಸ್ ನ ಯೂಸ್ ಮಾಡ್ಕೋತಾರ ಅಥವಾ ಇಲ್ಲ ಅಂತೇಳಿ. ನೆಕ್ಸ್ಟ್ ನಾವು ಲಕ್ನೋ ಬಗ್ಗೆ ಡಿಸ್ಕಷನ್ ಮಾಡಲೇಬೇಕು. ಓಕೆ, LSG ಮ್ಯಾನೇಜ್ಮೆಂಟ್ ಒಂದು ಬಿಗ್ ಪ್ಲಾನ್ ಮಾಡಿದ್ರೆ ಬಾಸ್. ಏನಪ್ಪಾ ಅಂದ್ರೆ, ಸೊ ಆಕ್ಚುಲಿ ಇವತ್ತಿನ ಮ್ಯಾಚ್ ಅಲ್ಲಿ 2 ಗನ್ ಪೇಸರ್ಸ್ ಕಮ್ ಬ್ಯಾಕ್ ಮಾಡ್ತಿದ್ದಾರೆ. ಒಂದೇನಪ್ಪ ಅಂದ್ರೆ ಮಯಾಂಕ್ ಯಾದವ್ ಅವರು ಫಿಟ್ ಇದ್ದಾರೆ, ಇವತ್ತಿನ ಮ್ಯಾಚ್ ಅಲ್ಲಿ ಅವೈಲೇಬಲ್ ಇದ್ದಾರೆ ಅಂತೇಳಿ ಟಾಮ್ ಮೋದಿ ಅವರು ಕನ್ಫರ್ಮೇಶನ್ ಕೊಟ್ಟಿದ್ದಾರೆ. ಮಯಾಂಕ್ ಯಾದವ್ ಹೈ ಪೇಸ್ ಇರುವಂತಹ ಬಾಲರು ಮತ್ತು ಮೋಷನ್ ಖಾನ್ ಕೂಡ ಫಿಟ್ ಇದ್ದಾರೆ, ಅವರು ಕೂಡ ಈ ಒಂದು ಮ್ಯಾಚ್ ಅಲ್ಲಿ ಅವೈಲೇಬಲ್ ಇದ್ದಾರೆ ಅಂತೇಳಿ ಒಂದು ಬಿಗ್ ಅಪ್ಡೇಟ್ಸ್ ನ ಕೊಟ್ಟಿದ್ದಾರೆ. ಈಗ ಮಯಾಂಕ್ ಯಾದವ್ ಮತ್ತು ಮೋಷನ್ ಖಾನ್ ಅವರು ಅವೈಲೇಬಲ್ ಇದ್ರೆ ಯಾರಿಗೆ ಔಟ್ ಮಾಡ್ತೀರಾ ಅದು ಇಂಟ್ರೆಸ್ಟಿಂಗ್ ಪಾಯಿಂಟ್. ಅದು ನಮಗೆ ಎಕ್ಸಾಕ್ಟ್ಲಿ 7 ಗಂಟೆಗೆ ಗೊತ್ತಾಗುತ್ತೆ. ಈಗ LSG ಮ್ಯಾನೇಜ್ಮೆಂಟ್ ಈ 2 ಬೌಲರ್ಸ್ಗೆ ಈ RCB ಮ್ಯಾಚ್ ಅಲ್ಲಿ ಎಂಟ್ರಿ ಕೊಡಿಸ್ತಾ ಇದ್ರೆ. ಬಟ್ ನಮ್ಮ ಮಯಾಂಕ್ ಯಾದವ್ಗೆ ಮತ್ತು ಮೋಷನ್ ಖಾನ್ಗೆ RCB ಬ್ಯಾಟ್ಸ್ಮನ್ ಯಾವ ರೀತಿ ಫೈರ್ ಆಗ್ತಾರೆ ಅಂತೇಳಿ. ಬಟ್ ನನ್ನ ಪ್ರಕಾರ ಪ್ರೊಡಿಕ್ಷನ್ ಯಾರು ಗೆಲ್ತಾರಪ್ಪ ಈ ಒಂದು ಮ್ಯಾಚ್ ಅಂತ ಕೇಳಿದ್ರೆ, ನನ್ನ ಪ್ರಕಾರ RCB ಟಾಸ್ ವಿನ್ ಆಗ್ಲಿ ಅಥವಾ ಟಾಸ್ ಸೋಲಿ ಮ್ಯಾಟರ್ ಆಗಲ್ಲ. RCB ಬ್ಯಾಟಿಂಗ್ ಡಿಪಾರ್ಟ್ಮೆಂಟ್ ಹಂಗಿದೆ. ಫಸ್ಟ್ ಬ್ಯಾಟಿಂಗ್ ಆಗಲಿ ಸೆಕೆಂಡ್ ಬ್ಯಾಟಿಂಗ್ ಆಗಲಿ ಮ್ಯಾಟರ್ ಆಗಲ್ಲ. ಅರೌಂಡ್ ಒಂದು 220+ ರನ್ಸ್ ನ ಸ್ಕೋರ್ ಮಾಡೋದು ಗ್ಯಾರಂಟಿ. ನನ್ನ ಪ್ರಕಾರ ಇವತ್ತಿನ ಮ್ಯಾಚ್ RCB ವಿನ್ ಆಗುತ್ತೆ, ಅದ್ರ ಬಗ್ಗೆ ನೋ ಡೌಟ್. ಆದ್ರೆ ಬಾಲಿಂಗ್ ಬಗ್ಗೆ ಸ್ವಲ್ಪ ನನಗೆ ಕನ್ಸರ್ನ್ ಇದೆ. ಏನ್ ಮಾಡ್ತಾರೆ ಗೊತ್ತಿಲ್ಲ. ಬಟ್ ಚಿನ್ನಸ್ವಾಮಿ ಹೈ ಸ್ಕೋರಿಂಗ್ ಗ್ರೌಂಡ್. ಸೊ ಈ ಒಂದು ಗ್ರೌಂಡ್ ಅಲ್ಲಿ ಏನಾದ್ರು RCB ಸೆಕೆಂಡ್ ಬ್ಯಾಟಿಂಗ್ ಆದ್ರೆ ಈಸಿ ವಿನ್ ಆಗ್ತಾರೆ. ಫಸ್ಟ್ ಬ್ಯಾಟಿಂಗ್ ಆದ್ರೆ ಮ್ಯಾಚ್ ಇಂಟ್ರೆಸ್ಟ್ ಇರುತ್ತೆ. ಬಟ್ ನನ್ನ ಪ್ರಕಾರ ಮ್ಯಾಚ್ ಗೆಲ್ಲೋದು ಮಾತ್ರ RCB ಅಂತ ಅನಿಸ್ತದೆ. ಸೊ ಪ್ರತಿಯೊಬ್ಬ IPL ಫ್ಯಾನ್ಸ್ ನೀವೇನಂತಾರೆ, ಇವತ್ತಿನ ಮ್ಯಾಚ್ ಯಾರು ಗೆಲ್ಲಬಹುದು, RCB ನ ಅಥವಾ LSG ನ? ಪ್ರತಿಯೊಬ್ಬರು ಕಮೆಂಟ್ ಮಾಡಿ, ನಾವು ಕಮೆಂಟ್ ಬಾಕ್ಸ್ ಅಲ್ಲಿ ಮತ್ತೆ ಡಿಸ್ಕಷನ್ ಮಾಡೋಣ. ನೆಕ್ಸ್ಟ್ ಅಪ್ಡೇಟ್, SRH ಮ್ಯಾನೇಜ್ಮೆಂಟ್ ಬ್ರೆಡನ್ ಕರ್ಸ್ಗೆ ಇಂಜುರಿ ಆಗಿದೆ. ಅವರಿಗೆ ಆಸ್ ಎ ರಿಪ್ಲೇಸ್ಮೆಂಟ್ ಪ್ಲೇಯರ್ ಆಗಿ ಮಧುಶಂಕ್ ಅವರಿಗೆ ರಿಪ್ಲೇಸ್ಮೆಂಟ್ ಮಾಡಿದ್ದಾರೆ. ಇದು SRH ಟೀಮ್ ಅಪ್ಡೇಟ್. ನೆಕ್ಸ್ಟ್ ಅಪ್ಡೇಟ್, KKR ಟೀಮ್ ಇಂದ ಬ್ಲೆಸ್ಸಿಂಗ್ ಮುಜರ್ಬಾನ್ ಅವರಿಗೆ 2 ವರ್ಷ ಬ್ಯಾನ್ ಮಾಡಿದ್ದಾರೆ PSL ಅಲ್ಲಿ. ಯಾಕಪ್ಪ ಅಂದ್ರೆ PSL ಬಿಟ್ಟು IPL ಆಡೋಕೆ ಬೈದರೆ. ಸೊ ಆ ಒಂದು ರೀಸನ್ ಮೇಲೆ PSL ಅಲ್ಲಿ 2 ವರ್ಷ ಬ್ಯಾನ್ ಮಾಡಿದ್ದಾರೆ. ಇದು ಸದ್ಯರುವಂತಹ ಅಪ್ಡೇಟ್ಸ್. ಐ ಹೋಪ್ ಈ ಒಂದು ಅಪ್ಡೇಟ್ಸ್ ಪ್ರತಿಯೊಬ್ಬ IPL ಫ್ಯಾನ್ಸ್ಗೆ ಇಷ್ಟ ಆಗಿರುತ್ತೆ ಅಂತ ಅಂದುಕೊಂಡಿದ್ದೀನಿ. ಇಷ್ಟ ಆದ್ರಪ್ಪ ಅಂದ್ರೆ ಹೊಡೆದು ಬಿಡ್ರಿ ಒಂದು ಫಟಾಫಟ್ ಲೈಕ್ ಮತ್ತು ಸಬ್ಸ್ಕ್ರೈಬರ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ರಿ. ಇದೇ ರೀತಿಯಾಗಿ ಪ್ರತಿಯೊಂದು ಇನ್ಫಾರ್ಮೇಶನ್ ಕೊಡ್ತಾ ಇರ್ತೀನಿ. ಈ ಒಂದು ಅಪ್ಡೇಟ್ ನಲ್ಲಿ ಏನಾದ್ರು ಡೌಟ್ಸ್ ಇದ್ರೆ ಡೌಟ್ ಪಕ್ಕ ಇರುತ್ತೆ. ಸೊ ಕಮೆಂಟ್ ಬಾಕ್ಸ್ ಓಪನ್ ಇದೆ, ಬೇಗ ನಿಮ್ಮ ಕ್ವಶನ್ ಕಮೆಂಟ್ಸ್ ಮಾಡಿ. ನಿಮ್ಮೆಲ್ಲ ಕ್ವಶನ್ಗೆ ಆನ್ಸರ್ ಮಾಡೋ ಜವಾಬ್ದಾರಿ ನಂದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.